ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ರಾಜ್ಯಶಾಸ್ತ್ರ ಅದರಲ್ಲಿ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ನಾವು ಕಳೆದ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ. ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದು ಅಂತ ನೋಡಿದ್ದೇವೆ. ಇವತ್ತು ನಾವು ಬ್ಲಾಕ್ 2ರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಮತ್ತು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ತಿಳಿತಾ ಹೋಗುವ ಸ್ನೇಹಿತರೆ. ಮೊದಲಿಗೆ ದೈವಿಕ ಸಿದ್ಧಾಂತ, ರಾಜ್ಯದ ಉಗಮ, ದೈವಿಕ ಸಿದ್ಧಾಂತ, ಶಕ್ತಿ ಸಿದ್ಧಾಂತ, ಅದು 10 ಅಂಕಕ್ಕೆ ಕೇಳಿದ್ದಾರೆ. ಜಾನ್ ಲಾಕ್ ಅವರದ್ದು 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇನ್ನು ಹಕ್ಕುಗಳ ಪ್ರಾಮುಖ್ಯತೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ಮತ್ತು ಹಕ್ಕುಗಳ ಸಿದ್ಧಾಂತಗಳು ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಮೊದಲಿಗೆ ರಾಜ್ಯದ ಉಗಮ, ದೈವಿಕ ಸಿದ್ಧಾಂತ, ಶಕ್ತಿ ಸಿದ್ಧಾಂತ ಎಲ್ಲ ಇದೆಯಲ್ಲ, ಅದರಲ್ಲಿ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗುವ. ಮೊದಲಿಗೆ ಈ ಒಂದು ಸಿದ್ಧಾಂತ, ರಾಜ್ಯದ ಉಗಮದ ಸಿದ್ಧಾಂತಗಳಲ್ಲಿ ದೈವಿಕ ಸಿದ್ಧಾಂತ, ಶಕ್ತಿ ಸಿದ್ಧಾಂತ, ಪಿತೃಪ್ರಧಾನ ಸಿದ್ಧಾಂತ ಮತ್ತು ಮಾತೃಪ್ರಧಾನ ಸಿದ್ಧಾಂತ, ಸಾಮಾಜಿಕ ಒಪ್ಪಂದ ಸಿದ್ಧಾಂತ, ಐತಿಹಾಸಿಕ ಅಥವಾ ವಿಕಾಸ ಸಿದ್ಧಾಂತ ಎನ್ನುವಂತಹ 5 ಸಿದ್ಧಾಂತಗಳನ್ನು ಕಾಣ್ಬೋದು. ಇಲ್ಲಿ ಅವರು ಪ್ರತ್ಯೇಕವಾಗಿ ಒಂದೊಂದು ಸಿದ್ಧಾಂತವನ್ನೇ ಕೇಳಿರುವಂಥದ್ದು. ಮೊದಲಿಗೆ ದೈವಿಕ ಸಿದ್ಧಾಂತ 10 ಅಂಕಕ್ಕೆ ಕೇಳಿದ್ದಾರೆ. ಇದರಲ್ಲಿ ನಾವು ಏನೆಲ್ಲ ವಿಚಾರ ಬರೀಬೇಕು ಅಂದರೆ, ರಾಜ್ಯದ ಮೂಲಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳಲ್ಲಿ ದೈವಿಕ ಸಿದ್ಧಾಂತವು ಅತ್ಯಂತ ಪುರಾತನವಾಗಿರುವಂಥ ಸಿದ್ಧಾಂತ. ಪುರಾತನ ಕಾಲದಲ್ಲಿಯೇ ಇದನ್ನು ಬಳಸ್ತಾ ಇದ್ದರು. ಇದನ್ನು ಅವರು ಈ ರೀತಿಯ ಒಂದು ಸಿದ್ಧಾಂತ ಇತ್ತು, ಈಗ ಬಂದದ್ದಲ್ಲ ಅಥವಾ ಹೊಸದಾಗಿ ಬಂದಂಥ ಸಿದ್ಧಾಂತ ಅಲ್ಲ. ಈ ಒಂದು ದೈವಿಕ ಸಿದ್ಧಾಂತ ಎನ್ನುವಂಥದ್ದು ಪುರಾತನ ಕಾಲದಿಂದಲೂ ಇದ್ದಂತಹ ಒಂದು ಸಿದ್ಧಾಂತ. ಈ ಸಿದ್ಧಾಂತದ ಪ್ರಕಾರ ರಾಜ್ಯವು ದೇವರಿಂದ ಸೃಷ್ಟಿಸಲ್ಪಟ್ಟಿದೆ. ಅಂದರೆ ಈ ಒಂದು ದೈವಿಕ ಸಿದ್ಧಾಂತವನ್ನು ಪುರಾತನ ಕಾಲದಿಂದಲೇ ಬಂದಿರುವಂಥದ್ದು, ಪುರಾತನ ಕಾಲದಲ್ಲೇ ಇತ್ತಲ್ವಾ. ಈ ಸಿದ್ಧಾಂತದ ಅರ್ಥ ಏನು ಅಂದರೆ, ಅಥವಾ ಈ ಸಿದ್ಧಾಂತದ ಪ್ರಕಾರ ರಾಜ್ಯವು ದೇವರಿಂದ ಸೃಷ್ಟಿಯಾಗಿದೆ. ಅದು ದೇವರ ಪ್ರತಿನಿಧಿಯಾದ ರಾಜನ ಮೂಲಕ ಆಳಲ್ಪಡ್ತದೆ. ಇಲ್ಲಿ ಜನರೆಲ್ಲ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಈ ಒಂದು ರಾಜ್ಯ ಸೃಷ್ಟಿಯಾಗಿರುವಂಥದ್ದು ದೇವರ ಮುಖಾಂತರ. ಅದನ್ನು ನಡೆಸಿಕೊಡುವವರು ಅಥವಾ ದೇವರ ಪ್ರತಿನಿಧಿಯಾಗಿರುವಂಥವರು ರಾಜ. ಆದ್ದರಿಂದ ನಾವು ರಾಜನಿಗೆ ಅಧೀನನಾಗಿರಬೇಕು. ರಾಜರು ದೇವರ ಪ್ರತಿನಿಧಿಯಾಗಿದ್ದಾನೆ. ರಾಜನು ದೈವಾಂಶ ಸಂಭೂತ, ಆತನು ದೇವರಿಗೆ ಮಾತ್ರ ಹೊಣೆಯಾಗಿರ್ತಾನೆ. ಆದ್ದರಿಂದ ನಾವೆಲ್ಲ ರಾಜನಿಗೆ ವಿಧೇಯನಾಗಿರಬೇಕಾದುದು ಪ್ರಜೆಗಳ ಕರ್ತವ್ಯ. ರಾಜನನ್ನು ಪ್ರತಿಭಟಿಸುವುದಾಗಲಿ ಅಥವಾ ರಾಜನಿಗೆ ಏನಾದರೂ ಅಪಪ್ರಚಾರ ಮಾಡುವಂಥದ್ದು, ರಾಜನಿಗೆ ತೊಂದರೆಯನ್ನುಂಟು ಮಾಡಿದರೆ ದೇವರಿಗೆ ಸಿಟ್ಟು ಬರ್ತದೆ ಅಂತ ಅವರ ಒಂದು ನಂಬಿಕೆ ಇತ್ತು. ಈ ಒಂದು ದೈವಿಕ ಸಿದ್ಧಾಂತದ ಪ್ರಕಾರ ದೊರೆಯು ಪ್ರಜೆಗಳಿಗಿಂತ ಮತ್ತು ಕಾನೂನುಗಳಿಗಿಂತ ಮಿಗಿಲಾದವನು. ರಾಜನ ಅಧಿಕಾರಕ್ಕೆ ಮಿತಿಯೇ ಇಲ್ಲ. ರಾಜನನ್ನು ಪ್ರಶ್ನೆ ಕೂಡ ಮಾಡಬಾರದು. ಒಂದು ವೇಳೆ ರಾಜನನ್ನು ಪ್ರಶ್ನಿಸಿದರೆ ದೇವರ ಶಾಪಕ್ಕೆ ಗುರಿಯಾಗುತ್ತಾರೆ ಎನ್ನುವಂತಹ ನಂಬಿಕೆ ದೈವಿಕ ಸಿದ್ಧಾಂತದಲ್ಲಿದ್ದು, ದೈವಿಕ ಸಿದ್ಧಾಂತದಲ್ಲಿ ಅದನ್ನು ಪ್ರತಿಪಾದಿಸಿದ್ದಾರೆ. ಇನ್ನು ಈ ಸಿದ್ಧಾಂತದ ಮುಖ್ಯಾಂಶಗಳನ್ನು ಇಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ನಾವು ಬರೀಬೇಕು. ಆ ಪಾಯಿಂಟ್ಸನ್ನು ಬರೆದು ಸ್ವಲ್ಪ ವಿವರಣೆಯನ್ನು ಕೊಡಿ. 1. ರಾಜ್ಯವು ದೇವರ ಆಜ್ಞೆಯಿಂದ ಸ್ಥಾಪಿತವಾಗಿದೆ. ದೈವಿಕ ಸಿದ್ಧಾಂತದ ಮುಖ್ಯಾಂಶಗಳಲ್ಲಿ 1. ರಾಜ್ಯವು ದೇವರ ಆಜ್ಞೆಯಿಂದ ಸ್ಥಾಪಿತವಾಗಿದೆ. 2. ಅದರ ಪ್ರಭುಗಳು ದೇವರಿಂದ ನೇಮಕನಾಗಿದ್ದಾನೆ. 3. ದೊರೆಗಳು ದೇವರಿಗೆ ಮಾತ್ರ ಹೊಣೆಯಾಗಿರ್ತಾನೆ. 4. ಪ್ರಜೆಗಳು ದೇವರಿಗೆ ವಿಧೇಯರಾಗಿರಬೇಕು. 5. ದೊರೆಯು ಪ್ರಜೆಗಳಿಗಾಗಲಿ ಅಥವಾ ಕಾನೂನುಗಳಿಗಾಗಲಿ ಒಳಪಟ್ಟಿರುವುದಿಲ್ಲ ಎನ್ನುವಂಥ 5 ಪಾಯಿಂಟ್ಸ್ಗಳನ್ನು ಬರೆದು 5 ಪಾಯಿಂಟ್ಸನ್ನು ವಿವರಿಸಿ. ನಂತರ ರಾಜ ಎನ್ನುವನು ದೈವಾಂಶ ಸಂಭೂತ ಅಥವಾ ದೈವಾಂಶ ಪುರುಷ. ರಾಜನ ಅಧಿಕಾರಕ್ಕೆ ಧರ್ಮವೇ ಮೂಲ ಎಂಬ ನಂಬಿಕೆ ನಮ್ಮ ಪೂರ್ವಿಕರಲ್ಲಿತ್ತು ಎಂಬುದಕ್ಕೆ ನಮಗೆ ಮಹಾಭಾರತದಲ್ಲಿ ಅದರ ಉಲ್ಲೇಖ ಇರುವಂಥದ್ದು ಕಾಣಬಹುದು. ಇನ್ನು ಈ ಪ್ರಪಂಚದಲ್ಲಿ ರಾಜ್ಯವಿಲ್ಲದೆ ಅರಾಜಕತ್ವದಿಂದ ಜನರು ಸಂಕಟ ಪಡುತ್ತಿರುವಾಗ ಅವರನ್ನು ರಕ್ಷಿಸಲು ಒಬ್ಬ ದೊರೆಯನ್ನು ಕೊಡಬೇಕೆಂದು ಜನರು ದೇವರ ಬಳಿಗೆ ಹೋಗಿ ಬೇಡಿಕೊಂಡರೆಂದು ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ವಿವರಿಸಲ್ಪಟ್ಟಿದೆ. ಕ್ರೈಸ್ತ ಮತದ ಉದಯದೊಂದಿಗೆ ಈ ಸಿದ್ಧಾಂತಕ್ಕೆ ಒಂದು ಹೊಸ ಹುರುಪು ದೊರೆಯಿತು.
ಈ ಆಗಿನ ಕಾಲದಲ್ಲಿ ದೇವರೇ ದೊಡ್ಡವನೆಂದು, ದೇವರೇ ಸಮಸ್ತ ಅಧಿಕಾರಕ್ಕೆ ಕಾರಣನೆಂದು ಕ್ರೈಸ್ತ ಮಠಾಧಿಪತಿಗಳು ಭಾವಿಸಿದ್ರು. ದೊರೆಯು ದೇವರ ಪ್ರತಿನಿಧಿ ಎಂಬ ಭಾವನೆ ಇದ್ದುದರಿಂದ ದೇವರ ಹೆಸರಿನಲ್ಲಿ ದೊರೆಯ ಶಾಸನಗಳನ್ನು ಗೌರವಿಸಬೇಕಾಗಿತ್ತು. ಸೇಂಟ್ ಅಗಸ್ಟೈನ್ ಮೊದಲಾದ ಕ್ರೈಸ್ತ ಮಠಾಧಿಪತಿಗಳು ಒಳ್ಳೆಯ ಜನರಿಗೆ ಬಹುಮಾನ, ಉತ್ತಮ ದೊರೆ, ದುಷ್ಟ ಜನರಿಗೆ ದುಷ್ಟ ದೊರೆ ಎಂದು ಉಪದೇಶವನ್ನು ಕೂಡ ಅವರು ಮಾಡ್ತಾರೆ. ಇನ್ನು ಇದರಲ್ಲಿ ಬಂದಿರುವಂತಹ ಕೆಲವು ವಿಮರ್ಶೆ ಅಂತ ಹೇಳಿದರೆ, ಇದು ದೈವಿಕ ಸಿದ್ಧಾಂತದ ಬಗ್ಗೆ ನೀವು ಬರೀಬೇಕಾದ್ರೆ ಕೆಲವೊಂದು ರಾಜ್ಯವು ದೈವಿಕ ಸಂಸ್ಥೆ ಎಂಬುದು ಈಗಿನ ಕಾಲದ ರಾಜಕೀಯ ಅಭಿಪ್ರಾಯಕ್ಕೆ ವ್ಯತಿರಿಕ್ತವಾಗಿರುವಂಥದ್ದು. 2 ದೇವರು ಒಬ್ಬನನ್ನು ರಾಜನನ್ನಾಗಿ ಆರಿಸಿ ಆತನಿಗೆ ರಾಜ್ಯಾಧಿಕಾರ ಕೊಡುತ್ತಾನೆಂಬುದು ಅನುಭವಕ್ಕೂ ಸಾಮಾನ್ಯ ಜ್ಞಾನಕ್ಕೂ ವಿರುದ್ಧವಾದುದು. ಇದೆಲ್ಲ ಒಂದು ರೀತಿಯ ಟೀಕೆಯಾಗಿ ಬಂತದಕ್ಕೆ. ನಂತರ ಈ ದೈವಿಕ ಸಿದ್ಧಾಂತದ ಪ್ರಯೋಜನ ಏನಾಯಿತು ಅಂತ ಹೇಳಿದರೆ, ನಮ್ಮಲ್ಲಿ ಒಂದು ಅರಾಜಕತ್ವ, ಅನಾಯಕತ್ವ ಪರಿಸ್ಥಿತಿಯನ್ನು ಅಂತ್ಯಗೊಳಿಸಲಿಕ್ಕೆ ಇದು ಸಹಾಯಕಾಯಿತು. ರಾಜ್ಯಕ್ಕೆ ವಿಧೇಯನಾಗಿರುವ ಪ್ರಜೆಗಳ ಧಾರ್ಮಿಕ ಕರ್ತವ್ಯವೆಂದು ಉಪದೇಶಿಸಿ ಅವರಲ್ಲಿ ಶಿಸ್ತು ಮೂಡುವಂತೆ ಮಾಡಲಿಕ್ಕೆ ಸಹಾಯ ಆಯಿತು. ಹಿಂದಿನ ಕಾಲದಲ್ಲಿ ಧರ್ಮವೇ ಮುಖ್ಯವಾಗಿತ್ತು, ಆದ್ದರಿಂದ ಧರ್ಮದ ಹೆಸರಿನಲ್ಲಿ ಪ್ರಜೆಗಳನ್ನು ನಿಯಂತ್ರಿಸಲು ಸಹಾಯ ಆಯಿತು. ರಾಜ್ಯವು ದೇವರಿಂದ ಸೃಷ್ಟಿಸಲ್ಪಟ್ಟಿದೆ ಎಂದು ಪರಿಗಣಿಸಿದರೆ ಅದಕ್ಕೆ ಉನ್ನತವಾದ ನೈತಿಕ ಸ್ಥಾನವನ್ನು ಕೊಟ್ಟಂತೆ ಕೂಡ ಆಯಿತು. ಇದು ಅದರ ಪ್ರಯೋಜನಗಳು ಅಂತ ಹೇಳ್ಬೋದು. ಒಟ್ಟು ಈ ದೈವಿಕ ಸಿದ್ಧಾಂತದಲ್ಲಿ ನೀವು ಆ ಮುಖ್ಯ ಅಂಶಗಳನ್ನು 5 ಪಾಯಿಂಟ್ಸ್ಗಳನ್ನು ತಗೊಂಡು ಅದನ್ನೇ ವಿವರಿಸ್ತಾ ಹೋದ್ರಾಯಿತು. ಒಟ್ಟಿನಲ್ಲಿ ದೈವಿಕ ಸಿದ್ಧಾಂತ ಎನ್ನುವಂಥದ್ದು ಪುರಾತನ ಕಾಲದಲ್ಲೇ ಇದ್ದದ್ದು. ಅಲ್ಲಿ ರಾಜನು ದೇವರ ಪ್ರತಿನಿಧಿಯಾಗಿ ಕಾಣುವಂಥದ್ದು. ಈ ರಾಜ್ಯ ಸೃಷ್ಟಿಯಾಗಿರುವಂಥದ್ದು ದೇವರಿಂದ. ರಾಜನು ದೇವರ ಪ್ರತಿನಿಧಿಯಾಗಿ ಬಂದು ನಮಗೆ ಬೇಕಾದ್ದನ್ನೆಲ್ಲ ಮಾಡಿಕೊಡುವಂಥದ್ದು. ಒಂದು ವೇಳೆ ರಾಜನ ವಿರುದ್ಧ ಮಾತನಾಡಲಿಕ್ಕಿಲ್ಲ. ಒಂದು ವೇಳೆ ಮಾತನಾಡಿದರೆ ಅದು ದೇವರು ಶಾಪ ಕೊಡ್ತಾನೆ. ದೊರೆಯು ಪ್ರಜೆಗಳಿಗಾಗಲಿ ಕಾನೂನುಗಳಿಗಾಗಿ ಯಾವುದೂ ಕೂಡ ಒಳಪಟ್ಟಿರುವುದಿಲ್ಲ. ದೊರೆಗೆ ಯಾವುದೇ ಒಂದು ಕಾನೂನಿಲ್ಲ. ರಾಜನು ಎಲ್ಲ ದೇವರು ಹೇಳಿದಂತೆ ಕೇಳುವಂಥವನು. ದೊರೆಗಳು ದೇವರಿಗೆ ಮಾತ್ರ ಹೊಣೆಗಾರಿಯಾಗಿರ್ತಾನೆ. ಪ್ರಜೆಗಳು ದೇವರಿಗೆ ವಿಧೇಯನಾಗಿರಬೇಕು ಎನ್ನುವಂತಹ ಮುಖ್ಯಾಂಶಗಳನ್ನು ಬರ್ಕೊಂಡು ಅದನ್ನು ವಿವರಿಸ್ತಾ ಹೋಗಿ. ಮತ್ತಿನ ಒಂದು ಸಿದ್ಧಾಂತ, ಮುಖ್ಯವಾದ ಸಿದ್ಧಾಂತ ಶಕ್ತಿ ಸಿದ್ಧಾಂತ. ಈ ಸಿದ್ಧಾಂತದಲ್ಲಿ, ಶಕ್ತಿ ಸಿದ್ಧಾಂತದಲ್ಲಿ ರಾಜ್ಯದ ಉಗಮವನ್ನು ವಿವರಿಸುವ ಕಾಲ್ಪನಿಕ ಸಿದ್ಧಾಂತಗಳಲ್ಲಿ ಶಕ್ತಿ ಸಿದ್ಧಾಂತವು ಒಂದು. ಈ ಸಿದ್ಧಾಂತದ ಪ್ರಕಾರ ರಾಜ್ಯವು ಶಕ್ತಿಯ ಫಲವಾಗಿದೆ. ದೈವಿಕ ಸಿದ್ಧಾಂತದಲ್ಲಿ ಏನಿತ್ತು, ರಾಜ್ಯ ಆಗಿರುವಂಥದ್ದು ದೇವರಿಂದ. ಆದರೆ ಇಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಆಗ್ತದೆ. ರಾಜ್ಯ ಎನ್ನುವಂಥದ್ದು ಉಗಮವಾದದ್ದು ಶಕ್ತಿಯಿಂದ. ಯಾರ ಶಕ್ತಿಯಿಂದ? ರಾಜರು ಹೋರಾಟವನ್ನು ಮಾಡಿ ಯುದ್ಧಗಳನ್ನು ಮಾಡಿ ಜಯಗಳಿಸಿದರೆ ಮಾತ್ರ ಆ ರಾಜ್ಯ ತನ್ನದಾಗಿರಿಸುವಂಥದ್ದು. ಆದ್ದರಿಂದ ಶಕ್ತಿ ಸಿದ್ಧಾಂತವು ಒಂದು ಶಕ್ತಿಯ ಮೂಲಕ ರಾಜ್ಯ ಸಿಗುವಂಥದ್ದು. ಒಬ್ಬ ಬಲಿಷ್ಠನಾದ ವ್ಯಕ್ತಿ ಬಲಹೀನನನ್ನು ಸೋಲಿಸಿ ಅವನನ್ನು ಅಡಿಯಾಳನ್ನಾಗಿ ಮಾಡುವಂಥದ್ದು. ಯುದ್ಧವು ರಾಜನಿಗೆ ಜನ್ಮ ಕೊಟ್ಟಂಥದ್ದು ಯುದ್ಧ. ಒಂದು ಯುದ್ಧದಿಂದ ಸೋತಂತಹ ರಾಜರು ಸೋತು ಹೋಗ್ತಾರೆ. ಅವರ ರಾಜ್ಯವನ್ನೆಲ್ಲ ಪಡೆದುಕೊಂಡಂತಹ ವ್ಯಕ್ತಿ ರಾಜನಾಗ್ತಾನೆ. ಅಂದರೆ ಈ ಶಕ್ತಿ ಸಿದ್ಧಾಂತದಲ್ಲಿ ಯುದ್ಧದಿಂದ ರಾಜತ್ವ ಸಿಗುವಂಥದ್ದು ಅಥವಾ ರಾಜ್ಯ ಆಗುವಂಥದ್ದು. ಈ ರೀತಿ ಜಯಿಸಲ್ಪಟ್ಟಂತಹ ಕುಟುಂಬಗಳು ಬುಡಕಟ್ಟುಗಳಾಗಿ ರೂಪುಗೊಂಡು ಬಲಿಷ್ಠವಾದ ನಾಯಕರಾಗಿ ನಿಯಂತ್ರಣ ಮಾಡಿ ಅವನೇ ನಾಯಕನಾಗಿ ಕಾಣುವಂಥದ್ದು. ನಾಯಕನೇ ದೊರೆಯಾಗುವಂಥದ್ದು ಈ ಒಂದು ಶಕ್ತಿ ಸಿದ್ಧಾಂತದಲ್ಲಿ. ಆ ಒಂದು ವಿಚಾರವನ್ನು ಇಟ್ಟುಕೊಂಡು ನೀವು ಅದನ್ನು ಬರಿತಾ ಹೋಗಬೇಕು. ಇನ್ನು ಅದರಲ್ಲಿ ಬರುವಂಥದ್ದು ಪಿತೃಪ್ರಧಾನ ಸಿದ್ಧಾಂತ. ಹೆಸರೇ ಸೂಚಿಸುವಂತೆಯೇ ಇಲ್ಲಿ ತಂದೆಯೇ, ಪಿತೃ ಅಂದರೆ ತಂದೆಯೇ ಕುಟುಂಬದ ಮುಖ್ಯಸ್ಥನಾಗಿರ್ತಾನೆ. ರಾಜ್ಯಕ್ಕೆ ಕುಟುಂಬವೇ ಮೂಲ ಎನ್ನುವಂಥದ್ದು ಈ ಸಿದ್ಧಾಂತ. ಪಿತೃಪ್ರಧಾನ ಕುಟುಂಬದಲ್ಲಿ ತಂದೆಯೇ ಆ ಒಂದು ಕುಟುಂಬದ ಮುಖ್ಯಸ್ಥ. ರಾಜ್ಯದ ಮೂಲವನ್ನು ವಿವರಿಸುವ ಸಿದ್ಧಾಂತಗಳಲ್ಲಿ ಪಿತೃಪ್ರಧಾನ ಕುಟುಂಬ ತುಂಬಾ ಮುಖ್ಯವಾದಂಥದ್ದು. ರಾಜ್ಯಕ್ಕೆ ಕುಟುಂಬವೇ ಮೂಲ ಎಂಬುದು ಈ ಸಿದ್ಧಾಂತದಲ್ಲಿ ಹೇಳ್ತಾರೆ. ಕುಟುಂಬದ ವಿಕಾಸದಿಂದ ರಾಜ್ಯ ಉತ್ಪತ್ತಿಯಾಗ್ತದೆ. ಒಂದು ರಾಜ್ಯ ಉತ್ಪತ್ತಿಯಾಗುವಂಥದ್ದು ಕುಟುಂಬದಿಂದ ಅಂತ ಹೇಳುವಂಥದ್ದು. ಈಗ ದೈವಿಕ ಸಿದ್ಧಾಂತದಲ್ಲಿ ಒಂದು ರಾಜ್ಯ ಸೃಷ್ಟಿಯಾಗಿರುವಂಥದ್ದು ದೇವರಿಂದ. ಶಕ್ತಿ ಸಿದ್ಧಾಂತದಲ್ಲಿ ಒಂದು ರಾಜ್ಯ ಸೃಷ್ಟಿಯಾಗಿರುವಂಥದ್ದು ಯುದ್ಧ ಮಾಡಿ ಸೋತಂತ ಅವರು ತಮ್ಮ ರಾಜ್ಯವನ್ನೆಲ್ಲ ಕೊಟ್ಟಾಗ ಗೆದ್ದಂತಹ ವ್ಯಕ್ತಿಯು ರಾಜನಾಗ್ತಾನೆ. ಹಾಗೆ ರಾಜ್ಯ ಉಂಟಾಗ್ತದೆ. ಪಿತೃಪ್ರಧಾನ ಕುಟುಂಬದಲ್ಲಿ ಸಿದ್ಧಾಂತದಲ್ಲಿ ಕುಟುಂಬದಿಂದಾಗಿ ಒಂದು ರಾಜ್ಯ ಉಂಟಾಗ್ತದೆ. ಕುಟುಂಬದಿಂದಾಗಿ ಒಂದು ರಾಜ್ಯ ಉತ್ಪತ್ತಿಯಾಗುವಂಥದ್ದು. ಹಾಗೆ ಕೆಲವರ ಪ್ರಕಾರ ರಾಜ್ಯವು ಪಿತೃಪ್ರಧಾನ ಕುಟುಂಬದ ವಿಕಾಸದಿಂದ ಆಗ್ತದೆ ಅಂತ ಹೇಳ್ತಾರೆ. ಪಿತೃಪ್ರಧಾನ ಕುಟುಂಬವು ಇಲ್ಲಿ
ಪೂರ್ವಕಾಲದಲ್ಲಿ ಕೂಡ ಸಾಮಾಜಿಕ ವ್ಯವಸ್ಥೆಯು ಕೇವಲ ಪಿತೃಪ್ರಧಾನ ಕುಟುಂಬ ಒಳಗೊಂಡಿತ್ತು. ಅಂದರೆ ಗಂಡ ಹೆಂಡತಿ ಮಕ್ಕಳಿಂದ ಕೂಡಿದ್ದು, ತಂದೆಯು ಕುಟುಂಬದ ಮುಖ್ಯಸ್ಥನಾದಾಗ ಅದು ಪಿತೃಪ್ರಧಾನ ಕುಟುಂಬ. ಆತನೇ ಕುಟುಂಬದ ಮೇಲೆ ಸರ್ವಾಧಿಕಾರವನ್ನು ಹೊಂದಿರ್ತಾನೆ. ಅವನು ಹೇಳಿದಂತೆ ಎಲ್ಲರೂ ಕೇಳಬೇಕು. ಮಕ್ಕಳು ಮದುವೆಯಾಗಿ ಮೊದಲಿನ ಕುಟುಂಬದಿಂದ ಪ್ರತ್ಯೇಕವಾದಾಗ ಮತ್ತೊಂದು ಹೊಸ ಕುಟುಂಬ ಆಗುವಂಥದ್ದು. ಮೂಲ ಕುಟುಂಬದ ಯಜಮಾನನ ಅಧಿಕಾರ ಹೊಸ ಕುಟುಂಬಗಳ ಸದಸ್ಯರ ಮೇಲೂ ಸಂಪೂರ್ಣವಾಗಿತ್ತು. ಕುಟುಂಬದ ಮುಖ್ಯಸ್ಥನ ಸರ್ವಾಧಿಕಾರವನ್ನು ಎಲ್ಲರೂ ಒಪ್ಪಿಕೊಂಡಿದ್ದರು. ಈ ರೀತಿ ಪಿತೃಪ್ರಧಾನ ಕುಟುಂಬ ಇತ್ತು. ಪಿತೃಪ್ರಧಾನ ಕುಟುಂಬದಲ್ಲಿ ಪ್ರಧಾನ ಲಕ್ಷಣಗಳನ್ನು ನೀವು ತಿಳ್ಕೊಳ್ಬೇಕು. ಗಂಡು ಸಂತಾನದ ಸಂಬಂಧ, ಶಾಶ್ವತವಾದ ವಿವಾಹ, ಪಿತೃವಿನ ಅಧಿಕಾರ. ಇಲ್ಲಿ ಎಲ್ಲವೂ ಕೂಡ ತಂದೆಯ ಸಂಬಂಧದ ಮೂಲಕ ಸಿಗುವಂಥದ್ದು. ಈಗ ಆಸ್ತಿ ಸಿಗುವಂಥದ್ದು ಕೂಡ ಪಿತೃಪ್ರಧಾನದಿಂದಲೇ ಸಿಗುವಂಥದ್ದು. ಯಾವುದೇ ಒಂದು ಸಂಬಂಧ ಕೂಡ ನಾವು ಹೆಚ್ಚು ಅದಕ್ಕೆ ಮುಖ್ಯ ಕೊಡುವಂಥದ್ದು ಪಿತೃಪ್ರಧಾನ ಕುಟುಂಬದಲ್ಲಿ. ಮಾತೃಪ್ರಧಾನ ಕುಟುಂಬ ಸಿದ್ಧಾಂತ ಇದು ಅದರ ವಿರುದ್ಧವಾಗಿರುವಂಥದ್ದು. ಅಲ್ಲಿ ತಂದೆಯೇ ಮುಖ್ಯಸ್ಥನಾಗಿರ್ತಾನೆ, ಇಲ್ಲಿ ತಾಯಿ ಮುಖ್ಯಸ್ಥಳಾಗಿರ್ತಾಳೆ. ಎಲ್ಲ ಸಂಬಂಧ ಸಿಗುವಂಥದ್ದು ತಾಯಿಯಿಂದ. ಒಂದು ಆಸ್ತಿ ಕೂಡ ಸಿಗುವಂಥದ್ದು ತಾಯಿಯ ಸಂಬಂಧದ ಮೂಲಕ. ಎಲ್ಲ ಸಂಬಂಧಗಳು ಹತ್ತಿರವಾಗುವಂಥದ್ದು ತಾಯಿಯ ಸಂಬಂಧದ ಮೂಲಕ. ರಕ್ತ ಸಂಬಂಧ ಅಂತ ನಾವು ಕರೆಸಿಕೊಳ್ಳುವುದು ಇಲ್ಲಿ ತಾಯಿಯ ಮುಖಾಂತರ, ಪಿತೃಪ್ರಧಾನದಲ್ಲಿ ತಂದೆಯ ಮೂಲಕ. ತಾತ್ಕಾಲಿಕ ಅಥವಾ ಅಸ್ಥಿರ ವಿವಾಹ ಪದ್ಧತಿ ಅಂದಿನ ರೂಢಿಯಲ್ಲಿತ್ತು. ರಕ್ತ ಸಂಬಂಧವನ್ನು ಹೆಂಗಸಿನ ಮೂಲಕವೇ ಗುರುತಿಸಲಾಗ್ತಾ ಇತ್ತು. ತಾಯಿಯ ಅಧಿಕಾರಕ್ಕೆ ಮಾನ್ಯತೆ, ಅಲ್ಲಿ ತಂದೆ ಅಧಿಕಾರಕ್ಕೆ ಮಾನ್ಯತೆ, ಇಲ್ಲಿ ತಾಯಿ ಅಧಿಕಾರಕ್ಕೆ ಮಾನ್ಯತೆ. ಇಲ್ಲಿ ತಾಯಿ ಹೇಳಿದಂತೆ ನಡೆದುಕೊಳ್ಳಬೇಕು. ಪ್ರತಿಯೊಬ್ಬರೂ ತಾಯಿ ಹೇಳಿದ ಮಾತಿಗೆ ವಿರುದ್ಧವಾಗಿ ಮಾತನಾಡಬಾರದು. ಅವಳು ಹೇಳಿದಂತೆ ನಡೆದುಕೊಳ್ಳುವಂಥದ್ದು. ತಾಯಿ ಅಧಿಕಾರಕ್ಕೆ ಮಾನ್ಯತೆ. ಹೆಂಗಸರು ಮಾತ್ರವೇ ಅಧಿಕಾರ ಮತ್ತು ಆಸ್ತಿಯ ಉತ್ತರಾಧಿಕಾರ. ಒಂದು ಆಸ್ತಿಯ ಉತ್ತರಾಧಿಕಾರ ಎಲ್ಲ ಸಿಗುವಂಥದ್ದು ಹೆಂಗಸಿಗೆ, ಅಂದರೆ ಮಹಿಳೆಗೆ. ಆ ಒಂದು ಮಾತೃಪ್ರಧಾನ ಕುಟುಂಬದಲ್ಲಿ ಆ ತಾಯಿಯ ನಂತರ ಆ ತಾಯಿಯ ರಕ್ತ ಸಂಬಂಧಿಗಳಿಗೆ ಇರುವಂಥದ್ದು ಅಂತ ಹೇಳ್ಬೋದು. ಇಲ್ಲಿ ಮಲಬಾರಿನಲ್ಲಿ ಈಗಲೂ ರೂಢಿಯಲ್ಲಿದೆ ಇದು. ನೀಲಗಿರಿ ಬೆಟ್ಟಗಳಲ್ಲಿ ವಾಸಿಸುವ ತೋಡಾ ಆದಿವಾಸಿಗಳಲ್ಲಿ, ಅಸ್ಸಾಂ, ಹಿಮಾಚಲ ಪ್ರದೇಶ ಬುಡಕಟ್ಟುಗಳಲ್ಲಿಯೂ ಕೂಡ ಬಹುಪತಿತ್ವ ರೂಢಿಯಲ್ಲಿದ್ದು, ದಕ್ಷಿಣ ಕನ್ನಡದ ಕೆಲವು ಕಡೆಗಳಲ್ಲಿ ಕಂಡುಬರುವ ಅಳಿಯ ಸಂತಾನ ಪದ್ಧತಿಯು ತಾಯಿಯ ಅಧಿಕಾರವನ್ನು ತಿಳಿಸುತ್ತದೆ ಮತ್ತು ಹೆಣ್ಣು ಮಕ್ಕಳಿಗೆ ಮಾತ್ರವೇ ಆಸ್ತಿಯ ಅಧಿಕಾರದ ಹಕ್ಕನ್ನು ಕೂಡ ನೀಡಿದೆ ಅಂತ ಹೇಳ್ಬೋದು. ಇವಿಷ್ಟು ಕುಟುಂಬ ಸಿದ್ಧಾಂತಗಳಲ್ಲಿ ಬರುವಂಥದ್ದು. ಮಾತೃಪ್ರಧಾನ ಸಿದ್ಧಾಂತ, ಪಿತೃಪ್ರಧಾನ ಸಿದ್ಧಾಂತ, ಶಕ್ತಿ ಸಿದ್ಧಾಂತ, ದೈವಿಕ ಸಿದ್ಧಾಂತ. ಇದೆಲ್ಲ ಕೂಡ ರಾಜ್ಯದ ಉಗಮದಲ್ಲಿ ಬರುವಂತಹ ಸಿದ್ಧಾಂತಗಳಾಗಿದೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಳ್ತಾ ಹೋಗುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.